ಸೇವೆ, ತ್ಯಾಗ ಮತ್ತು ಮಾನವೀಯತೆಯನ್ನು ಸ್ಮರಿಸುವ ಉದ್ದೇಶದಿಂದ ದಾವಣಗೆರೆಯ ಶ್ರೀಮತಿ ಸಹನಾ ರವಿ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ದಾವಣಗೆರೆ ನಗರದ ನಿಜಲಿಂಗಪ್ಪ ಬಡಾವಣೆಯಲ್ಲಿರುವ ಶ್ರೀಮತಿ ಸಹನಾ ರವಿ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವೈದ್ಯರ ನಿಸ್ವಾರ್ಥ ಸೇವೆ, ಸಮಾಜಕ್ಕೆ ಅವರು ನೀಡುತ್ತಿರುವ ಕೊಡುಗೆ ಹಾಗೂ ಆರೋಗ್ಯ ರಕ್ಷಣೆಯಲ್ಲಿ ಅವರ ಪಾತ್ರವನ್ನು ಸ್ಮರಿಸಲಾಯಿತು. ವಿದ್ಯಾರ್ಥಿಗಳು ವೈದ್ಯರ ಸೇವೆಯ ಮಹತ್ವವನ್ನು ಬಿಂಬಿಸುವ ನೃತ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ನೆರೆದವರ ಮೆಚ್ಚುಗೆಗೆ ಪಾತ್ರರಾದರು. ಈ ವೇಳೆ ವೈದ್ಯರಾದ ಭಾವನಾ ಗುರುಪ್ರಸಾದ್ ಮಾತನಾಡಿ, ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ವೈದ್ಯರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ವೈದ್ಯರ ತ್ಯಾಗ, ಸೇವಾ ಮನೋಭಾವ ಹಾಗೂ ಮಾನವೀಯ ಗುಣಗಳನ್ನು ಮಕ್ಕಳು ಅರಿತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಜೊತೆಗೆ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದು ಅಗತ್ಯ ಎಂದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರ್ಷಿತಾ ಗುರುಪ್ರಸಾದ್, ಶಾಲೆಯ ಕಾರ್ಯದರ್ಶಿ ಸಹನಾ ರವಿ, ಪ್ರಾಂಶುಪಾಲ ಸಂಪತ್ ಕುಮಾರ್ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. Oral health. You all know, right? Oral health is the most important topic, but it is least considered. It is the most neglected one. ಈಗ ಒಂದು ಕ್ವೆಶ್ಚನ್ ಕೇಳ್ತೀನಿ. ಬೆಳಿಗ್ಗೆ ಎಲ್ಲರೂ ಬ್ರಷ್ ಮಾಡಿದ್ದೀರಾ? ಯಾರ್ಯಾರು ಬ್ರಷ್ ಮಾಡಿಲ್ಲ? So everybody have brushed your teeth. But ಎಷ್ಟು ಜನ 2 minutes ಬ್ರಷ್ ಮಾಡಿದ್ದೀರಾ? Raise your hands. So ತುಂಬಾ ಕಡಿಮೆ ಜನ ಅಲ್ವಾ? ಲೇಟ್ ಆಗಿ ಬೇಗ ಹಲೋ ಲೇಟಾಗಿ ಎದ್ದೇಳ್ತೀರಾ, ಟೈಮ್ ಇರಲ್ಲ ಬ್ರಷ್ ಮಾಡೋಕ್ಕೆ, ಸುಮ್ಮನೆ ಒಂದು 10-20 ಸೆಕೆಂಡ್ಸಲ್ಲಿ ಹಿಂಗೆ ಬ್ರಷ್ ಮಾಡಿಕೊಂಡು ಬಂದ್ಬಿಡ್ತೀರಾ, ಕರೆಕ್ಟ್ ಅಲ್ವಾ? ಸೊ ಬಟ್ ಫಾರ್ ದ ಎಫೆಕ್ಟಿವ್ ಬ್ರಷಿಂಗ್ ಯು ಹ್ಯಾವ್ ಟು ಬ್ರಷ್ ಯೋರ್ ಟೀತ್ ಫಾರ್ ಅಟ್ ಲೀಸ್ಟ್ 2 minutes. ಐ ಆಮ್ ನಾಟ್ ಸೇಯಿಂಗ್ 5 minutes ಮಾಡಬೇಕು, 10 minutes ಮಾಡಬೇಕು ಅಂತ. 2 minutes ಮಾಡಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಕೆಲಸ ಬ್ರಷ್ ಮಾಡೋದು. ಹೌ ಮೆನಿ ಮಿನಿಟ್ಸ್ ವಿಲ್ ಬ್ರಷ್ ಫ್ರಮ್ ಟುಮಾರೋ? ಮಾರ್ನಿಂಗ್ 2 minutes and before the bed 2 minutes. ಓಕೆನಾ? ಎಲ್ಲರೂ ಮಾಡ್ತೀರಾ? ಆಮೇಲೆ ಯಾರ್ಯಾರು ಯು ಆರ್ ಬಿಲೋ 10 years, ಮೇಕ್ ಶ್ಯೂರ್ ಯುವರ್ ಪೇರೆಂಟ್ಸ್ ವಿಲ್ ಬ್ರಷ್ ಯೋರ್ ಟೀತ್ ಫಾರ್ ಅಟ್ ಲೀಸ್ಟ್ 1 time a day. ಐದರ್ ಬೆಳಿಗ್ಗೆ ಇಲ್ಲ ಅಂದ್ರೆ ನೈಟ್ ನಿಮ್ಮ ಪೇರೆಂಟ್ಸ್ ಬ್ರಷ್ ಮಾಡಿಸ್ಬೇಕು. ಗೊತ್ತಾಗ್ತಿದೆನಾ ಹೇಳ್ತಿರೋದು? ಇವತ್ತು ಹೋಗ್ಬಿಟ್ಟು ಮನೇಲಿ ಹೇಳಿ, ಅಮ್ಮ ನೀವು ಬ್ರಷ್ ಮಾಡಿಸ್ಬೇಕು ಅಂತ. ಕರೆಕ್ಟ್? ಓಕೆ, ಸೊ ಫಸ್ಟ್ ಇಸ್ ಬ್ರಷಿಂಗ್ ಯೋರ್ ಟೀತ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಬಾಯಿ ತೊಳ್ಕೊಳೋದು ಕೂಡ ವೆರಿ ಇಂಪಾರ್ಟೆಂಟ್. ಸ್ಕೂಲಿಗೆ ಬರೋಕ್ಕಿಂತ ಮುಂಚೆ ತಿಂಡಿ ತಿಂದು ಹಾಗೆ ಓಡ್ ಬರೋದಲ್ಲ. ಓಕೆ, ಯು ಆಫ್ಟರ್ ದ ಬ್ರೇಕ್ಫಾಸ್ಟ್ ಯು ಹ್ಯಾವ್ ಟು ರಿನ್ಸ್ ಯೋರ್ ಮೌತ್ ಥರೋಲಿ. ಆಯ್ತಾ? ಟೈಮ್ ಇದ್ರೆ ಇನ್ನೊಂದ್ಸತಿ ಬ್ರಷ್ ಮಾಡಿದ್ರೆ ಏನೂ ತಪ್ಪಿಲ್ಲ. ಬ್ರಷ್ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಚೆನ್ನಾಗಿ ಬಾಯಿನ ಮುಕ್ಳಿಸಿ ನೀರಲ್ಲಿ ಫ್ಲಶ್ ಔಟ್ ಮಾಡಬೇಕು. ಊಟ ಸಿಕ್ಕೊಂಡಿರುತ್ತೆ ಎಲ್ಲ ಕಡೆ, ರೈಟ್? ಸ್ಕೂಲಲ್ಲಿ ಕೂಡ ಅಷ್ಟೇ. ಆಫ್ಟರ್ ದ ಲಂಚ್ ಯು ಹ್ಯಾವ್ ಟು ರಿನ್ಸ್ ಯೋರ್ ಮೌತ್ ಪ್ರಾಪರ್ಲಿ. ಲಂಚ್ ಆದ್ಮೇಲೆ ಕೈ ತೊಳ್ಕೊಳಕ್ಕೆ ವಾಶ್ರೂಮ್ಗೆ ಹೋಗ್ತೀರಾ ಅಲ್ವಾ? ಸೊ ಬಾಯಲ್ಲಿ ನೀರು ಹಾಕೊಂಡು ಚೆನ್ನಾಗಿ ಮುಕ್ಳಿಸಿ ಉಗುಳ್ಬೇಕು. ಯಾವಾಗ ಏನೇ ತಿಂದ್ರೇನು ಬಾಯಲ್ಲಿ ಯಾವ ಆಹಾರದ ಪದಾರ್ಥನೂ ಉಳ್ಕೋಬಾರ್ದು. ಅಂಡರ್ಸ್ಟ್ಯಾಂಡಿಂಗ್? ಸೊ ದಟ್ಸ್ ಹೌ ವಿ ಪ್ರಿವೆಂಟ್ ದ ಕ್ಯಾವಿಟಿ. ಕ್ಯಾವಿಟಿ ಅಂದ್ರೆ ಗೊತ್ತಾ ಎಲ್ಲರಿಗೂ? ಸೊ ಕ್ಯಾವಿಟಿ ಇಸ್ ಯೋರ್ ಹಲ್ಗೆ ಹುಳ ಆಗೋದು ಅಂತ ಹೇಳ್ತೀವಿ, ಕರೆಕ್ಟ್? ಸೊ ದಟ್ಸ್ ಯೋರ್ ಕ್ಯಾವಿಟಿ. ಹೇಗಾಗುತ್ತೆ? ನೀವು ನೀಟಾಗಿ ಬ್ರಷ್ ಮಾಡಿಲ್ಲ, ನೀಟಾಗಿ ಬಾಯಿ ತೊಳ್ಕೊಳ್ಳಿಲ್ಲ ಅಂದ್ರೆ ಹಲ್ಲಿನ ಮೇಲೆ ಎಲ್ಲ ಆಹಾರ ಕೂತಿರುತ್ತೆ, ಬಾಯಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ, ಕರೆಕ್ಟ್? ಸೊ ದೇರ್ ಆರ್ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಸ್ ಇನ್ ಅವರ್ ಮೌತ್. ಅದೇನ್ ಮಾಡುತ್ತೆ? ದೇ ವಿಲ್ ಆಕ್ಟ್ ಆನ್ ದ ಫುಡ್. ನಿಮ್ಗೆ ಹೇಗೆ ಆಹಾರ ಬೇಕೋ ಅದಕ್ಕೂ ಊಟ ಬೇಕು. ನೀವೇನೇನು ಊಟ ಬಿಟ್ಟಿರ್ತೀರಾ ಅದೆಲ್ಲ ಹೋಗ್ಬಿಟ್ಟು ಅದ್ರ ಮೇಲೆ ಆಕ್ಟ್ ಮಾಡಿಬಿಟ್ಟು ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಆಸಿಡ್ ನಿಮ್ಮ ಹಲ್ಲನ್ನ ಕರಗಿಸುತ್ತೆ. ಗೊತ್ತಾಯ್ತಾ? ಎಷ್ಟೊಂದು ಜನ ಪೇರೆಂಟ್ಸ್ ಬರ್ತಾರೆ, ಮೇಡಮ್ ನಿನ್ನೆ ಏನು ಕ್ಯಾವಿಟಿನೇ ಇರಲಿಲ್ಲ, ಬೆಳಿಗ್ಗೆ ಏನೋ ತಿಂದ್ರು, ಗಟ್ಟಿದೇನೋ ತಿಂದ್ಬಿಟ್ರು, ಅದಕ್ಕೆ ಕ್ಯಾವಿಟಿ ಆಗ್ಬಿಟ್ರು. ಕ್ಯಾವಿಟಿ ವಿಲ್ ನಾಟ್ ಹ್ಯಾಪನ್ ಓವರ್ ನೈಟ್. ಓಕೆ, ಇಟ್ಸ್ ಎ ವೆರಿ ಲಾಂಗ್ ಪ್ರೊಸೆಸ್. ಆಯ್ತಾ? ಕೆಳಗಡೆಯಿಂದ ಕ್ಯಾವಿಟಿ ಆಗ್ತಾ ಇರುತ್ತೆ. ನೀವೇನಾದ್ರು ಗಟ್ಟಿ ಪದಾರ್ಥ, ಸ್ಟಿಕ್ಕಿ ಪದಾರ್ಥ, ಚಾಕ್ಲೇಟ್ಸ್, ಲಾಲಿಪಾಪ್ಸ್ ಯಾವಾಗ ಕಡಿತೀರಲ್ಲ ಅವಾಗ ಮೇಲ್ಗಡೆ ಉಳಿದಿರೋ ಥಿನ್ ಲೇಯರು ಪಟ್ ಅಂತ ಒಡೆದೋಗುತ್ತೆ. ಅವಾಗ ನಿಮಗೆ ನೋವಾಗುತ್ತೆ. ನೋವು ಬರೋ ಮಟ್ಟ ಎವ್ರಿಬಡಿ ವಿಲ್ ನೆಗ್ಲೆಕ್ಟ್. ಅಂಟಿಲ್ ಯು ಗೆಟ್ ಪೇನ್, nobody is concerned about the teeth. Alva? Right?
ಸೊ ನಿಮ್ಗೆ ಫಸ್ಟ್ ಸೆನ್ಸಿಟಿವಿಟಿ ಬರುತ್ತೆ, ಊಟ ಸಿಕ್ಕಾಕೊಂಡಂಗೆ ಆಗುತ್ತೆ, ಲೈಟ್ ಬ್ರೌನ್ ಮಾರ್ಕ್ಸ್ ಬರುತ್ತೆ ಟೀತ್ ಮೇಲೆ. ದಟ್ ಆರ್ ಯೋರ್ ಇನಿಷಿಯಲ್ ಸ್ಟೇಜಸ್ ಆಫ್ ದ ಕ್ಯಾವಿಟಿ. ಈ ತರ ಏನಾದ್ರು ಪ್ರಾಬ್ಲಮ್ ಆದ್ರೆ ಯು ಹ್ಯಾವ್ ಟು ಇಮಿಡಿಯೇಟ್ಲಿ ಇನ್ಫಾರ್ಮ್ ಯೋರ್ ಪೇರೆಂಟ್ಸ್. ಗೊತ್ತಾಯ್ತಾ? ಸೊ ಅವಾಗ ಏನ್ ಮಾಡ್ತಾರೆ, ದೇ ವಿಲ್ ಟೇಕ್ ಯು ಟು ದ ಡೆಂಟಿಸ್ಟ್, ದೇ ಗೆಟ್ ಇಟ್ ಟ್ರೀಟೆಡ್. ಅವಾಗ ಸ್ವಲ್ಪ ದುಡ್ಡು, ಸ್ವಲ್ಪ ಖರ್ಚಲ್ಲಿ ಟ್ರೀಟ್ಮೆಂಟ್ ಮುಗ್ದೋಗ್ಬಿಡುತ್ತೆ. ಆಯ್ತಾ? ಎವ್ರಿಬಡಿ ವಿಲ್ ಟೆಲ್ ಡೆಂಟಿಸ್ಟ್ರಿ ಇಸ್ ಎಕ್ಸ್ಪೆನ್ಸಿವ್. ಓಕೆ, ಡೆಂಟಿಸ್ಟ್ರಿ ಇಸ್ ನಾಟ್ ಎಕ್ಸ್ಪೆನ್ಸಿವ್, ನೆಗ್ಲಿಜೆನ್ಸ್ ಇಸ್ ಎಕ್ಸ್ಪೆನ್ಸಿವ್. ನೀವು ಫುಲ್ ಕ್ಯಾವಿಟಿ ಆದ್ಮೇಲೆ ಪೇನ್ ಆದ್ಮೇಲೆ ಬಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್. ರೂಟ್ ಕೆನಾಲ್ ಮಾಡಬೇಕು, ಇಲ್ಲ ಹಲ್ ತೆಗಿಬೇಕು, ಹಲ್ ತೆಗೆದ್ಮೇಲೆ ಹಲ್ ಹಾಕಬೇಕು. ಸೊ ಅದೆಲ್ಲ ಲಾಂಗ್ ಪ್ರೊಸೆಸ್ಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಇಫ್ ಯು ಗೋ ಅಟ್ ಇನಿಷಿಯಲ್ ಸ್ಟೇಜಸ್ ಟು ದ ಡೆಂಟಿಸ್ಟ್, ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ವಿತ್ ಸಿಂಪಲ್ ಪ್ರೊಸೀಜರ್ಸ್. ಅರ್ಥ ಆಗ್ತಿದೆನಾ? ಆಮೇಲೆ ಯು ವಿಲ್ ಎನ್ಕೌಂಟರ್ ಗಮ್ ಬ್ಲೀಡಿಂಗ್, ಎಸ್ಪೆಷಲಿ ಅಟ್ ದ ಏಜ್ ಆಫ್ 12 to 13 years, 14 years. ವೆನ್ ಯು ಆರ್ ರೀಚಿಂಗ್ ಯುವರ್ ಪ್ಯೂಬರ್ಟಿ, ದೇರ್ ವಿಲ್ ಬಿ ಹಾರ್ಮೋನಲ್ ಚೇಂಜಸ್. ಆಯ್ತಾ? ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆದಾಗ ಕೂಡ ಗಮ್ ಬ್ಲೀಡ್ಸ್ ಆಗುತ್ತೆ. ಅವಾಗ ಯು ಹ್ಯಾವ್ ಟು ಟೇಕ್ ಎನ್ ಎಕ್ಸ್ಟ್ರಾ ಕೇರ್. ಓರಲ್ ಹೈಜೀನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಇಲ್ಲ ಅಂತಂದ್ರೆ ದಟ್ ವಿಲ್ ಲೀಡ್ ಟು ಅದರ್ ಕಾಂಪ್ಲಿಕೇಶನ್ಸ್. ಅರ್ಥ ಆಗ್ತಿದೆನಾ? ಕೇಳಿಸ್ಕೊಂತಿದ್ದೀರಾ ಎಲ್ಲರೂ?